ಹಾಯ್ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎವ್ರಿವನ್ ಈಸ್ ಡೂಯಿಂಗ್ ಗ್ರೇಟ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಪ್ರೀವಿಯಸ್ಲಿ ನಾನು ನಿಮ್ಗೆ ಹೇಳಿದ್ದೆ ಒಂದು ಮನಿ ರಿಲೇಟೆಡ್ ವಿಡಿಯೋನ ಮಾಡ್ತೀನಿ ಅಂತ. ಫಸ್ಟ್ ನನ್ನ ಸಕ್ಸಸ್ನ ಹೇಳ್ತೀನಿ. ಲೈಕ್ ಹಾಫ್ ಸಕ್ಸಸ್ ಆಗಿದೆ ಇದು, ಓಕೆನಾ? ಬಟ್ ಮನಿ ಅಂತೂ ಮ್ಯಾನಿಫೆಸ್ಟ್ ಆಗಿದೆ. ಆ ಮನಿನ ನಾನು ಯಾಕೆ ಮ್ಯಾನಿಫೆಸ್ಟ್ ಮಾಡಿದೆ ಅಂತ ಹೇಳಿದ್ರೆ, ನನ್ನ ವಿಷನ್ ಬೋರ್ಡಲ್ಲಿ ಒಂದು ಟ್ರಾವೆಲ್ ಫೋಟೋನ ಹಾಕಿದೆ. ಅದು ಎಲ್ಲಿಗೆ ಏನು ಅಂತ ಅದು ಸಕ್ಸಸ್ ಆದಮೇಲೆ ಹೇಳ್ತೀನಿ. ಸೊ ಅಫ್ಕೋರ್ಸ್ ಟ್ರಾವೆಲ್ ಮಾಡಬೇಕು ಅಂದರೆ ನಂಗೆ ಹಣ ಬೇಕಿತ್ತು. ಹಣನ ನಾನು ಮ್ಯಾನಿಫೆಸ್ಟ್ ಮಾಡಿಕೊಂಡೆ, ಓಕೆನಾ? ಅದು ಈ ಒಂದು ಟೆಕ್ನಿಕನ್ನು ಬಳಸಿ. ಸೊ ಆ ಒಂದು ಟೆಕ್ನಿಕ್ ನಿಮಗೂ ಹೇಳ್ತೀನಿ. ಇದು ನನ್ನ ಓನ್ ಟೆಕ್ನಿಕ್ ಅಂತಲೇ ಹೇಳಬಹುದು. ಬಿಕಾಸ್ ಲೈಕ್ ಏನೋ ಒಂಥರ ಮೆಡಿಟೇಟ್ ಮಾಡಬೇಕಾದ್ರೆ ನನಗೆ ಈ ರೀತಿ ಏನೋ ಟ್ರೈ ಮಾಡಬೇಕು ಅಂತ ಅನ್ನಿಸ್ತು. ಹಾಗಾಗಿ ನಾನು ಟ್ರೈ ಮಾಡಿದೆ. ಬಟ್ ಈ ನಂಬರ್ಸ್ ಎಲ್ಲ ಇಟ್ಸ್ ಆಲ್ ಅವೈಲಬಲ್ ಎವ್ರಿವೇರ್. ಎಲ್ಲ ಕಡೆನೂ ಈ ನಂಬರ್ಸ್ಗಳು ನಿಮಗೆ ಸಿಗುತ್ತೆ. ಇದೆಲ್ಲ ನನ್ನ ಓನ್ ನಂಬರ್ಸ್ ಹಂಗೆಲ್ಲ ಅಲ್ಲ, ಜಸ್ಟ್ ಇದು ಫಾರ್ಮ್ಯಾಟ್ ನಾನು ಮಾಡ್ಕೊಂಡಿರೋವಂಥದ್ದು. ಸೊ ನನಗೆ ಸಕ್ಸಸ್ ಆಗಿದೆ, ಹಾಗಾಗಿ ನಿಮ್ಗೆ ಹೇಳ್ತಾ ಇದ್ದೀನಿ. ಸೊ ನೀವು ಕೂಡ ಟ್ರೈ ಮಾಡಿ ನನಗೆ ಹೇಳಿ, ನಿಮಗೆ ಸಕ್ಸಸ್ ಆಯಿತಾ ಇಲ್ವಾ ಅಂತ ಹೇಳಿ. ಇಟ್ಸ್ ಆಲ್ ಕಂಪ್ಲೀಟ್ಲಿ ಎನರ್ಜಿ ಬೇಸ್ಡ್, ಓಕೆನಾ? ಸೊ ಯಾವುದೇ ರೀತಿ ಡೌಟ್ಸ್ ಇಟ್ಕೊಳ್ಳದೆ ಕಂಪ್ಲೀಟಾಗಿ ನಂಬಿಕೆ ಇಟ್ಟು ಮಾಡಿದರೆ ಡೆಫಿನೆಟ್ಲಿ ವರ್ಕ್ ಆಗುತ್ತೆ. ಸೊ ಇದನ್ನು ಮಾಡೋಕ್ಕೂ ಮುಂಚೆ ನೀವು ಸ್ವಲ್ಪ ಪೀಸ್ ಆಫ್ ಮೈಂಡ್ ಇಟ್ಕೋಬೇಕು. ಯಾರೂ ಇಲ್ಲದೆ ಇರೋಂತಹ ಜಾಗನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಮ ರೂಮ್ ಆಗಿರ್ಬೋದು, ಅಥವಾ ನಿಮ್ಮ ಮನೇಲಿ ಯಾವತ್ತಿನ ದಿನ ಯಾರೂ ಇಲ್ಲ ಅಂದರೆ ಮಾಡ್ಬೋದು. ಇದನ್ನು ಎನಿ ಟೈಮ್ ಮಾಡ್ಬೋದು ನೀವು, ಓಕೆನಾ? ಸೊ ಈ ಒಂದು ರಿಚುವಲನ್ನು ಯಾವಾಗ ಬೇಕಿದ್ರೂ ಮಾಡಬಹುದು. ಯಾವುದೇ ಟೈಮಿಂಗ್ಸ್ ಇಲ್ಲ, ಡೇ ಇಲ್ಲ, ಏನಿಲ್ಲ. ಜಸ್ಟ್ ಒಂದು ಏನೋ ಕಾಮ್ ಮೈಂಡ್ ಬೇಕು, ನಂಬಿಕೆ ಬೇಕು ಅಷ್ಟೇ, ಓಕೆನಾ? ಆ್ಯಂಡ್ ಇದನ್ನು ಯಾರಾದರೂ ನೋಡ್ತಾರೆ ಅನ್ನೋ ಭಯ ಬೇಡ. ಯಾರು ನೋಡಿದ್ರೂ ಏನಾಗಲ್ಲ. ಆ್ಯಂಡ್ ಇಫ್ ಯು ಆರ್ ಇನ್ ಪೀರಿಯಡ್ಸ್ ಆಲ್ಸೋ ಮಾಡಬಹುದು, ಏನು ತೊಂದರೆ ಇಲ್ಲ, ಓಕೆ? ಇದಕ್ಕೆ ನಿಮಗೆ ಬೇಕು ಒಂದು ಪೈರೈಟ್ ಸ್ಟೋನ್ ಬೇಕು. ಇನ್ ಕೇಸ್ ಪೈರೈಟ್ ಸ್ಟೋನ್ ಇಲ್ಲ ಅಂತ ಹೇಳಿದ್ರೆ ಇದನ್ನು ನೀವು ಸ್ಕಿಪ್ ಮಾಡ್ಬೋದು, ನಡೆಯುತ್ತೆ. ಬಟ್ ಇನ್ ಕೇಸ್ ಆಫ್ ನಿಮ್ಗೆ ಏನಾದರೂ ಕ್ರಿಸ್ಟಲ್ಸ್ ಬೇಕು ಅಂತ ಹೇಳಿದ್ರೆ ಮಂಜುಳಾ ಅವ್ರ ಹತ್ರ ಅಥವಾ ಪಾರ್ವತಿ ಅವ್ರ ಹತ್ರ ನೀವು ಬೈ ಮಾಡ್ಬೋದು. ಅವರ ನಂಬರು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಚೆಕ್ಔಟ್ ಮಾಡಿ. ಇದು ನನಗೆ ಆ್ಯಕ್ಚುಲಿ ಪಾರ್ವತಿ ಅವ್ರು ಕಳಿಸ್ಕೊಟ್ಟಿದ್ದು. ನಿಜವಾಗ್ಲೂ ತುಂಬ ಬ್ಯೂಟಿಫುಲ್ಲಾಗಿ ವರ್ಕ್ ಆಗ್ತಾಯಿದೆ. ನನಗೆ ಗೊತ್ತಿಲ್ಲದೆ ಎಷ್ಟು ಮನಿ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇಟ್ಸ್ ಹೆಲ್ಪಿಂಗ್ ಮೀ ಅ ಲಾಟ್ ಆ್ಯಕ್ಚುಲಿ. ಪ್ರತಿಯೊಂದು ವಿಚಾರದಲ್ಲೂ ಈವನ್ ನನಗೆ ಬೋನಸ್ ಬಂತು. ಸೊ ಅದಕ್ಕೂ ಕೂಡ ಇದಕ್ಕೆ ಕ್ರೆಡಿಟ್ಸ್ ತಿಳಿಸ್ಬೋದು. ಜಸ್ಟ್ ಈ ಒಂದು ರಿಚುವಲ್ಗೆ ಅಷ್ಟೇ ನಾನು ಇದನ್ನು ಬಳಸಿಲ್ಲ. ಇಲ್ಲಿ ನನ್ನ ಆಲ್ಟರಲ್ಲಿ ನಾನು ಪ್ಲೇಸ್ ಮಾಡಿಬಿಟ್ಟಿದ್ದೆ. ಸೊ ಅದೇ ಎವ್ರಿ ಟೈಮ್ ವರ್ಕ್ ಆಗ್ತಾನೇ ಇದೆ, ಓಕೆ? ಸೊ ಥ್ಯಾಂಕ್ ಯು ಸೋ ಮಚ್ ಪಾರ್ವತಿ ಅವರು. ಇಟ್ಸ್ ರಿಯಲಿ ವರ್ಕಿಂಗ್. ಅವ್ರು ಹೇಳಿದ್ರು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ, ಟ್ರೈ ಮಾಡಿ ಅಂತ. ಸೊ ಎಸ್, ಇಟ್ ಈಸ್ ವರ್ಕಿಂಗ್. ಆ್ಯಂಡ್ 21 ಈ ರೀತಿ ಅಕ್ಕಿ ಬೇಕು ನೋಡಿ, 21 ಬೇಕು. ಆ್ಯಂಡ್ ಇದು ಯಾವುದು ಕಟ್ ಆಗಿರಬಾರ್ದು, ಎಲ್ಲ ಈ ರೀತಿ ಫುಲ್ ಗ್ರೇನ್ ಇರಬೇಕು. ಸೊ ಅಂಥದ್ದು ತೊಗೋಬೇಕು ನೀವು. ಹಾಗೆ ಚಕ್ಕೆ ಪುಡಿ ಬೇಕು. ಇದ್ರೊಳಗೆ ಚಕ್ಕೆ ಪುಡಿ ಇದೆ, ತೋರಿಸ್ತೀನಿ. ಈ ರೀತಿ ಒಂದು ಸ್ಕ್ವೇರ್ ಶೀಟನ್ನು ತೊಗೊಳ್ಳಿ. ಬ್ಲೂ ಕಲರ್ ಆದರೂ ಬಳಸ್ಬೋದು, ಗ್ರೀನನ್ನು ಬೇಕಿದ್ರೂ ಬಳಸ್ಬೋದು. ಗ್ರೀನ್ ನೀವು ಬಳಸ್ತೀರಾ ಅಂದರೆ ಓಕೆ, ಫೈನ್. ಇದು 2 ಕಲರಲ್ಲಿ ಯಾವ ಕಲರ್ ಬೇಕಿದ್ರೂ ಬಳಸ್ಬೋದು. ನಾನು ಆಲ್ರೆಡಿ ಇದನ್ನು ಬರೆದಿದ್ದೀನಿ, ತೋರಿಸ್ತೀನಿ ಯಾವ ರೀತಿ ಬರೆದಿದ್ದೀನಿ ಅಂತ ಹೇಳಿ. ಈ ರೀತಿ ಬರೆದಿದ್ದೀನಿ. ಆ್ಯಂಡ್ ಎಕ್ಸಾಕ್ಟ್ಲಿ 1,20,000 ಅಮೌಂಟ್ ಮ್ಯಾನಿಫೆಸ್ಟ್ ನಾನು ಮಾಡ್ಕೊಂಡಿದ್ದೀನಿ. ನನಗೆ ಬೇಕಿತ್ತದು. ಸೊ ನೀವು ಈ ಒಂದು ರಿಚುವಲನ್ನು ಎಕ್ಸಾಕ್ಟ್ ಅಮೌಂಟನ್ನು ಮ್ಯಾನಿಫೆಸ್ಟ್ ಮಾಡ್ಕೊಳ್ಳೋದಕ್ಕೆ ಬಳಸ್ಕೋಬಹುದು, ಓಕೆ? ಸೊ ಇಷ್ಟೇ ಬೇಕು ಅಂತ ನೀವು ಮ್ಯಾನಿಫೆಸ್ಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನೋಡಿ, ನಾನು ಥ್ಯಾಂಕ್ ಯು ಯೂನಿವರ್ಸ್, ನೌ ಮೈ ಬ್ಯಾಂಕ್ ಬ್ಯಾಲೆನ್ಸ್ ಈಸ್ 1,20,000 ಅಂತ ಬರೆದಿದ್ದೀನಿ, ಓಕೆ? ಸೊ ನಿಮ್ಗೆ ಎಷ್ಟು ಬೇಕು ಅಷ್ಟನ್ನು ನೀವು ಬರ್ಕೋಬೋದು. ಅವಶ್ಯಕತೆ ಇದ್ದರೆ ಈ ಒಂದು ರಿಚುವಲನ್ನು ಮಾಡ್ಕೊಳ್ಳಿ. ಅಂದರೆ ಈಗ ನಿಮಗೆ ಅರ್ಜೆಂಟಾಗಿ ಒಂದು 50,000 ಬೇಕು ಅಂತ ಹೇಳಿದ್ರೆ ನೀವು ಈ ರಿಚುವಲನ್ನು ಮಾಡಿ. ಸುಮ್ಮನೆ ಟೆಸ್ಟ್ ಮಾಡೋದಕ್ಕೆಲ್ಲ ದಯವಿಟ್ಟು ಮಾಡೋಕ್ಕೆ ಹೋಗ್ಬಿಡಿ, ವರ್ಕ್ ಆಗೋಲ್ಲ, ಹೇಳ್ತೀನಿ. ಆ್ಯಂಡ್ ಈ 1176 ನಂಬರ್ ಏನಿದೆಯಲ್ಲ, ಅದು ತುಂಬ ಜನಕ್ಕೆ ಗೊತ್ತಿರುತ್ತೆ, ಒಂದು ವಿಶ್ ಫುಲ್ಫಿಲ್ಮೆಂಟ್ ನಂಬರ್ ಅಂತ ಹೇಳಿ, ಕರೆಕ್ಟಾ? ಸೊ ಇದು 1176 ವಿಶ್ ಫುಲ್ಫಿಲ್ಮೆಂಟ್ ನಂಬರ್. ಸೇಮ್ ನಾನು ಯಾವ ರೀತಿ ಬರೆದಿದ್ದೀನಿ ನೀವು ಅದೇ ರೀತಿ ಬರೀಬೇಕು. ಈ ಥರ ಒಂದು ಚಿಕ್ಕ ಪೇಪರ್ ತೊಗೋಬೇಕು. ಫಸ್ಟು ಗ್ರ್ಯಾಟಿಟ್ಯೂಡ್ ಈಸ್ ಇಂಪಾರ್ಟೆಂಟ್. ಫಸ್ಟ್ ನೀವೇನು ಮಾಡ್ತೀರಾ, ನಂಬರ್ಸ್ಗಳನ್ನು ಬರ್ಕೋಬೇಡಿ. ಫಸ್ಟು ಪೇಪರ್ನ ಕಟ್ ಮಾಡ್ಕೊಳ್ಳಿ. ನೆಕ್ಸ್ಟು ಥ್ಯಾಂಕ್ ಯು ಯೂನಿವರ್ಸ್ ಅಂತ ಬರೀರಿ. ಆಮೇಲೆ ಮೈ ಬ್ಯಾಂಕ್ ಬ್ಯಾಲೆನ್ಸ್ ಈಸ್ ಅಂತ ಬರೆದು ನಿಮ್ಗೆ ಎಷ್ಟು ಹಣ ಬೇಕೋ ಅಷ್ಟನ್ನು ಬರ್ಕೊಳ್ಳಿ. ನೆಕ್ಸ್ಟ್ ನಿಮ್ಮದು ಅಕೌಂಟ್ ನಂಬರ್ ಅಂತ ಹೇಳಿ, ನಿಮ್ಮದು ಬ್ಯಾಂಕ್ ಅಕೌಂಟ್ ನಂಬರ್ ಏನಿರುತ್ತಲ್ಲ, ಅಂದರೆ ನೀವು ಯಾವ ಅಕೌಂಟಿಗೆ ಮನಿನ ಮ್ಯಾನಿಫೆಸ್ಟ್ ಮಾಡ್ಕೋಬೇಕಾಗಿರುತ್ತಲ್ಲ ಆ ಅಕೌಂಟ್ ನಂಬರನ್ನು ಬರೀರಿ. ನೆಕ್ಸ್ಟ್ ಬ್ಯಾಲೆನ್ಸ್ ಅಂತ ಬರೆದು ನಿಮ್ಗೆ ಎಷ್ಟು ಬೇಕು ಬ್ಯಾಲೆನ್ಸ್ ಅಷ್ಟನ್ನು ಅಲ್ಲಿ ನೀವು ಬರ್ಕೋಬೋದು, ಓಕೆ? ನೆಕ್ಸ್ಟ್ ಇದಾದಮೇಲೆ 4 ಕಾರ್ನರಲ್ಲಿ 1176 ಅಂತ ಬರೀರಿ. 1176 1176 1176 1176 ನಾನು ಯಾವ ರೀತಿ ಬರೆದಿದ್ದೀನಿ ಅದೇ ರೀತಿ ಬರಿಬೋದು. ನೀವು ಇದನ್ನು ಬರೀಬೇಕಾದ್ರೆ ಈ ರೀತಿ ರೊಟೇಟ್ ಎಲ್ಲ ಮಾಡ್ಕೋಬೋದು, ಅದೆಲ್ಲ ಏನೂ ಮ್ಯಾಟರ್ ಆಗಲ್ಲ. ನೆಕ್ಸ್ಟ್ ಇದನ್ನು ಬರೆದು ಆದಮೇಲೆ ಇಲ್ಲಿ ನಾನು 4 ಡಿಫ್ರೆಂಟ್ ನಂಬರ್ಸನ್ನು ತೋರಿಸಿದ್ದೀನಿ.
ಸೊ ಈ ನಂಬರ್ಸ್ಗಳನ್ನು ನೀವು ಡೈಲಿ ಬೇಸಿಸ್ ಮೇಲೆ ನಿಮ್ಮ ದೇಹದ ಎಡಭಾಗದಲ್ಲಿ ಬ್ಲೂ ಕಲರ್ ಪೆನ್ ಅಥವಾ ಗ್ರೀನ್ ಕಲರ್ ಪೆನ್ನನ್ನು ತೊಗೊಂಡು ಬರ್ಕೋಬಹುದು. ಎವ್ರಿ ಡೇ ಯು ಕ್ಯಾನ್ ಮ್ಯಾನಿಫೆಸ್ಟ್ ದ ಮನಿ. ಓಕೆ, ಸೊ ಇಲ್ಲಿ ಈ ನಂಬರ್ 19962114 ಏನಿದೆಯಲ್ಲ, ಈ ನಂಬರು ನಿಮಗೆ ಮನಿನ ಮ್ಯಾಗ್ನೆಟ್ ಥರ ಅಟ್ರ್ಯಾಕ್ಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಹಾಗಾಗಿ ಅದನ್ನು ಫಸ್ಟ್ ಬರೆದಿದ್ದೀನಿ. ಹಾಗೆ ಈ ನಂಬರ್ ಏನಿದೆಯಲ್ಲ 520741, ಇದೊಂದು ಸ್ವಲ್ಪ ರೆಗ್ಯುಲರ್ ನಂಬರ್ ನೋಡಿ, ಜಾಸ್ತಿ ಕೇಳಿರ್ತೀವಿ ನೋಡಿರ್ತೀವಿ ಇದನ್ನು. ಇದು ನಿಮಗೆ ಅನ್ಎಕ್ಸ್ಪೆಕ್ಟೆಡ್ ಮನಿ ಕೊಡುತ್ತೆ. ಸೊ ಎಲ್ಲೋ ಮನಿ ಬರೋ ಥರನೇ ಇಲ್ವಲ್ಲ, ಏನು ಆ ರೀತಿ ನಿಮಗೆ ಗೊಂದಲ ಇದ್ದರೆ ಅನ್ಎಕ್ಸ್ಪೆಕ್ಟೆಡಾಗಿ ನಿಮ್ಗೆ ಯಾರು ಕೊಟ್ಟರು ಅಂತಲೇ ಗೊತ್ತಾಗಲ್ಲ, ಆ ರೀತಿ ಆದಂತಹ ಮನಿ ಇದಾಗಿರುತ್ತೆ. ನೆಕ್ಸ್ಟ್ 234451 ಈ ಅಮೌಂಟ್ ಏನಿದೆಯಲ್ಲ, ಇದು ಮನಿನ ಮ್ಯಾನಿಫೆಸ್ಟ್ ಮಾಡ್ಕೊಳ್ಳೋದಕ್ಕೆ. ಈ 426499 ಈ ನಂಬರ್ ನಿಮಗೆ ಹೆಚ್ಚಿನ ಹಣ ಬರೋದಕ್ಕೆ ಹೆಲ್ಪ್ ಮಾಡುತ್ತೆ. ಓಕೆ, ಸೊ ಹೆಚ್ಚು ರಿಸೋರ್ಸ್ಗಳಿಂದ ಆಗಿರ್ಬೋದು, ಅಥವಾ ನೀವು ಎಲ್ಲೋ ಒಂದು ಕಡೆ ಯಾರಿಗೋ ಕೊಟ್ಟಿರ್ತೀರ ಅದು ಬಂದಿರಲ್ಲ, ಅಥವಾ ಯಾರಿಗೋ ಒಂದು ಟೈಮಲ್ಲಿ ಸಹಾಯ ಮಾಡಿರ್ತೀರ, ಅವರೇನಾದರೂ ನಿಮಗೆ ಸಹಾಯ ಮಾಡುವಂತಹ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಡಿಫ್ರೆಂಟ್ ರಿಸೋರ್ಸಸ್ಸಿಂದ ಹಣಗಳು ಬರೋದಕ್ಕೂ ಹೆಲ್ಪ್ ಮಾಡುತ್ತೆ, ಒಂದೇ ರಿಸೋರ್ಸ್ ಅಂತ ಏನಲ್ಲ. ಇದೆಲ್ಲ ಬರೆದು ಆದಮೇಲೆ ನೀವೇನು ಮಾಡ್ತೀರಾ, ನೀವೇನು ಅಕ್ಕಿ ತೊಗೊಂಡಿರ್ತೀರ ಅಲ್ವಾ, ಆ ಅಕ್ಕಿನ 21 ಕಾಳುಗಳೇನಿತ್ತಲ್ಲ ಅದನ್ನು ಜಸ್ಟ್ ಈ ರೀತಿ ಹಾಕಬೇಕು ಅಲ್ಲಿ. ನೆಕ್ಸ್ಟ್ ಏನು ಮಾಡ್ತೀರಾ, ಈ ರೀತಿ ಚಕ್ಕೆನ ಪುಡಿ ಮಾಡ್ಕೊಳ್ಳಿ. ನಿಮ್ಮ ಮಿಕ್ಸರ್ ಜಾರಿಗೆ ಹಾಕ್ಬಿಟ್ಟು ಅದನ್ನು ಪುಡಿ ಮಾಡ್ಕೋಬಹುದು ಆ್ಯಂಡ್ ಮಾಡ್ಕೋಬೇಕು ಕೂಡ. ಇದು ತುಂಬಾ ಹೆಲ್ಪ್ ಮಾಡುತ್ತೆ ನಮಗೆ ಮನಿ ಮ್ಯಾನಿಫೆಸ್ಟ್ ಮಾಡೋದ್ರಲ್ಲಿ. ಅಕ್ಕಿ ನಿಮಗೆ ಗೊತ್ತಿರಬಹುದು ಪ್ರಾಸ್ಪ್ಯಾರಿಟಿ, ಅಬಂಡೆನ್ಸ್ ಅಟ್ರ್ಯಾಕ್ಟ್ ಮಾಡೋದ್ರಲ್ಲಿ ಸೂಪರ್ ಡೂಪರಾಗಿ ಹೆಲ್ಪ್ ಮಾಡುತ್ತೆ ಅಂತ. ಆ್ಯಂಡ್ ಚಕ್ಕೆ ಪುಡಿ ಏನಿದೆಯಲ್ಲ ಅದು ನಿಮಗೆ ವೆಲ್ತ್ನ ಅಟ್ರ್ಯಾಕ್ಟ್ ಮಾಡುತ್ತೆ. ಓಕೆ, ಸೊ ನೆಕ್ಸ್ಟ್ ನೀವು ಇದನ್ನು ಈ ರೀತಿ ಹಾಕಾದ್ಮೇಲೆ ಯೂನಿವರ್ಸ್ಗೆ ಒಂದು 3 ಟೈಮ್ಸ್ ಥ್ಯಾಂಕ್ ಯು ಹೇಳಿ, ಥ್ಯಾಂಕ್ ಯು ಅಂತ ಹೇಳಿ. ಆ್ಯಂಡ್ ನೆಕ್ಸ್ಟ್ ಒಂದೇ ಒಂದು ಫೋಲ್ಡ್ ಮಾಡಿದ್ರು ಸಾಕು. ನೀವು ಇದನ್ನು ಜಸ್ಟ್ ಈ ರೀತಿ ಒಂದು ಫೋಲ್ಡ್ ಮಾಡ್ಕೋಬೇಕು. ಥ್ಯಾಂಕ್ ಯು ಅಂತ ಹೇಳ್ತಾ ಇರಿ ನೀವು. ಓಕೆ, ನೀಟಾಗಿ ಫೋಲ್ಡ್ ಮಾಡಿ. ನೆಕ್ಸ್ಟು ಪೈರೇಟ್ ಸ್ಟೋನ್ ವಿಚ್ ಈಸ್ ಲೈಕ್ ಮನಿ ಮ್ಯಾಗ್ನೆಟ್. ಓಕೆ, ಮನಿ ಮ್ಯಾಗ್ನೆಟ್ ಇದು. ಆ್ಯಂಡ್ ಇದು ನಿಮಗೆ ಏನು ಮಾಡುತ್ತೆ ಗೊತ್ತಾ, ನಿಮಗೆ ಕಾನ್ಫಿಡೆನ್ಸನ್ನು ಬೂಸ್ಟ್ ಮಾಡುತ್ತೆ. ಈಗ ನಿಮಗೆ 50,000 ಹಣನ ಮ್ಯಾನಿಫೆಸ್ಟ್ ಮಾಡಬೇಕಾದ್ರೆ ಹೇಗೆ ಬರುತ್ತೆ 50,000 ಅಂತ ಚಿಂತೆ ಮಾಡುವಂತಹ ಅವಶ್ಯಕತೆ ಇಲ್ಲ. ಪೈರೇಟ್ ಸ್ಟೋನ್ ನಿಮ್ಮ ಹತ್ರ ಇದ್ದರೆ ಅದು ನಿಮ್ಮ ಕಾನ್ಫಿಡೆನ್ಸ್ ಲೆವೆಲನ್ನು ಹೆಚ್ಚು ಮಾಡುತ್ತೆ. ಓಕೆ, ಆ್ಯಂಡ್ ಫಿನಾನ್ಷಿಯಲಿ ನಿಮಗೆ ತುಂಬ ಫ್ಲೋ, ಹಣಕಾಸಿನ ವಿಚಾರದಲ್ಲಿ ಒಳ್ಳೆ ಫ್ಲೋ ಸ್ಟಾರ್ಟ್ ಆಗುತ್ತೆ. ಮತ್ತು ಒಂಥರ ಪಾಸಿಟಿವ್ ಮೈಂಡ್ ಸೆಟ್ಟನ್ನು ಕ್ರಿಯೇಟ್ ಮಾಡುತ್ತೆ. ಓಕೆ, ಇವತ್ತು ಬಂದಿಲ್ವ ಹಣ, ನಾಳೆ ಬಂದೇ ಬರುತ್ತೆ ಅನ್ನೋ ನಂಬಿಕೆ ನಿಮ್ಮಲ್ಲಿ ಹುಟ್ಟಿಸುತ್ತೆ. ಇದನ್ನು ಈ ರೀತಿ ಮಾಡಿ ಎಲ್ಲಿ ಬೇಕಿದ್ರೂ ನೀವು ಇಡ್ಬೋದು. ನಿಮ್ಮ ಮನೆಯ ಡ್ರಾಯರಲ್ಲೂ ಇಡ್ಬೋದು, ಆರ್ ವ್ಯಾಲೆಟಲ್ಲಂತೂ ಇಟ್ಕೊಳ್ಳೋಕ್ಕಾಗಲ್ಲ, ಬಿಕಾಸ್ ಪೈರೇಟ್ ಸ್ಟೋನ್ ತುಂಬ ಭಾರ ಇರುತ್ತೆ. ಕಬೋರ್ಡಲ್ಲಿ ಇಡ್ಬೋದು, ಎಲ್ಲಾದರೂ ಮುಚ್ಚಿಡ್ಬೋದು. ಇಲ್ಲ ನಿಮಗೆ ಪ್ರೈವಸಿ ಇದೆ ಅಂದರೆ ಈಸಿಯಾಗಿ ಎಲ್ಲಾದರೂ ಎತ್ತಿಟ್ಕೋಬಹುದು. ಇನ್ ಕೇಸ್ ಪೈರೇಟ್ ಸ್ಟೋನ್ ಇಲ್ಲದೇ ಇರೋರು ನೀವೇನು ಮಾಡ್ಬೋದು, ಈ ಒಂದು ರಿಚುವಲನ್ನು ಈ ರೀತಿ ರೊಟೇಟ್ ಮಾಡಿ ಇದನ್ನು ನಿಮ್ಮ ಪಿಲ್ಲೋ ಕೆಳಗೆ ಅಥವಾ ನೀವು ನೀಟಾಗಿ ಇದನ್ನು ಮಾಡ್ಕೊಳ್ಳಿ. ನಾನು ಫೋನ್ ಹಿಡ್ಕೊಂಡು ಮಾಡ್ತಾ ಇರೋದ್ರಿಂದ ಸರಿಯಾಗಿ ಫೋಲ್ಡ್ ಮಾಡೋಕ್ಕಾಗಿಲ್ಲ, ಬಟ್ ನೀವು ನೀಟಾಗಿ ಫೋಲ್ಡ್ ಮಾಡ್ಕೊಳ್ಳಿ. ಈ ರೀತಿ ನೀವು ಚಿಕ್ಕ ಒಂದು ಚೀಟಿ ಥರ ಮಾಡಿಕೊಂಡು ನಿಮ್ಮ ವ್ಯಾಲೆಟಲ್ಲಿ ಇಟ್ಕೋಬಹುದು. ಅದು ಇನ್ನೂ ಸೂಪರಾಗಿ ವರ್ಕ್ ಆಗುತ್ತೆ. ಓಕೆ, ವ್ಯಾಲೆಟಲ್ಲಿ ಇಟ್ಕೋಬೋದು, ಆರ್ ನಿಮ್ಮ ಪಿಲ್ಲೋ ಕೆಳಗೆ ಇಟ್ಕೋಬೋದು. ಓಕೆ, ಸೊ ಇದನ್ನು ಟ್ರೈ ಮಾಡಿ ಹೇಳಿ. ಬೇಕಿದ್ರೆ ನಿಮಗೆ ಒಂದು ನಂಬಿಕೆ ಬರಬೇಕು ಅಂತ ಹೇಳಿದ್ರೆ ಜಸ್ಟ್ ಒಂದು ಸ್ಮಾಲ್ ಅಮೌಂಟಿಂದ ಸ್ಟಾರ್ಟ್ ಮಾಡಿ, ಒಂದು 100 ರೂಪೀಸ್ ಅಂತ ಹೇಳಿ ಸ್ಟಾರ್ಟ್ ಮಾಡಿ. ನೆಕ್ಸ್ಟ್ ನೀವು ದೊಡ್ಡ ಅಮೌಂಟಿಗೆ ನಿಮ್ಗೆ ಏನು ಮ್ಯಾನಿಫೆಸ್ಟ್ ಮಾಡ್ಕೋಬೇಕಾಗಿರುತ್ತಲ್ಲ ಅಷ್ಟು ದೊಡ್ಡ ಅಮೌಂಟಿಗೆ ಮಾಡ್ಕೋಬಹುದು. ಓಕೆ, ಎಸ್ ಏನಂತ ಕಾಮೆಂಟ್ ಮಾಡ್ತೀರಾ? ಐ ಆ್ಯಮ್ ಮನಿ ಮ್ಯಾಗ್ನೆಟ್. ಅಫರ್ಮೇಷನ್ಸ್ ಅಂತೂ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ನನಗೆ ಯಾರೋ ಒಬ್ಬರು ಹೇಳಿದರು, ವಾಯ್ಸ್ ನೋಟಲ್ಲಿ ಹೇಳಿದರು, ನಾನು ಕಮೆಂಟ್ ಮಾಡೋ ಅಫರ್ಮೇಷನ್ಗಳೆಲ್ಲ ನನ್ನ ಲೈಫಲ್ಲಿ ನಡೀತಾ ಇದೆ ಅಂತ. ಅದಕ್ಕೇ ನಾನು ತುಂಬ ಸಲ ಹೇಳೋದು ಕಾಮೆಂಟಲ್ಲಿ ಆ ರೀತಿ ಕಾಮೆಂಟ್ ಹಾಕಿ, ಈ ರೀತಿ ಕಾಮೆಂಟ್ ಹಾಕಿ ಅಂತ. ಬಿಕಾಸ್ ದಟ್ ವರ್ಕ್ಸ್. ಯಾಕೆಂದರೆ ನೀವು ಅದನ್ನು ಟೈಪ್ ಮಾಡಬೇಕಾದ್ರೆ ನಿಮ್ಮ ಮೈಂಡಲ್ಲಿ ಅದು ಹೋಗಿ ಕೂರುತ್ತೆ, ನಿಮ್ಮ ಸಬ್ಕಾನ್ಷಿಯಸ್ಲಿ ಅದನ್ನು ಅಟ್ರ್ಯಾಕ್ಟ್ ಮಾಡ್ತೀರ ಅನ್ನೋ ಒಂದು ರೀಸನ್ಗೆ. ಸೊ ಕಾಮೆಂಟಲ್ಲಿ ಹೇಳಿ ಐ ಆ್ಯಮ್ ಮನಿ ಮ್ಯಾಗ್ನೆಟ್. ಥ್ಯಾಂಕ್ ಯು ಸೋ ಮಚ್. ಏನೇ ಡೌಟ್ಸ್ ಇದ್ದರೂ ಜಸ್ಟ್ ಲೆಟ್ ಮೀ ನೋ. ಥ್ಯಾಂಕ್ ಯು.